ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನನ ಜೊತೆ ಭೀಷ್ಮ ಮತ್ತೆ ದ್ರೋಣಾಚಾರ್ಯರ ಮಾತುಕತೆ, ಶ್ರೀ ಕೃಷ್ಣ ಮತ್ತೆ ಕರ್ಣನ ಗುಪ್ತ ಪರಾಮರ್ಶೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣ ಕರ್ಣನನ್ನ ಕರೀತಾನೆ, ನೀನ್ ಬಂದ್ಬಿಡು, ನಿನಗೆ ರಾಜ್ಯಾಭಿಷೇಕವನ್ನ ಮಾಡ್ತೀವಿ, ನಿನ್ ಜೊತೆ ನಾವೆಲ್ಲ ಇರ್ತೀವಿ ಅಂತ. ಅದಕ್ಕೆ ಕರ್ಣ ಹೇಳ್ತಾನೆ, ಇಲ್ಲ, ನನಗೆ ಈ ವಿಷಯ ಎಲ್ಲ ಮೊದಲೇ ಗೊತ್ತಿದೆ, ಆದ್ರೆ ನನಗೆ ಕರ್ಕೊಂಡೋಗಿ ಸಾಕಿ ಬೆಳೆಸಿ ಎಲ್ಲ ಮಾಡಿ ಮದುವೆ ಮಾಡಿ, ಈಗ ನನಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ, ಅಂಥವ್ರನ್ನೆಲ್ಲ ಬಿಟ್ಟು ನಾನು ಬರೋದಿಲ್ಲ. ನಾನು ನನ್ನ ಮೃತ್ಯುವಾಗುತ್ತೋ ಅಥವಾ ಬಂಧನದೋ ಭಯನೋ ಅಥವಾ ಲೋಭನೋ ಆ ಕಾರಣದಿಂದ ನಾನು ದುರ್ಯೋಧನನಿಗೂ ಕೂಡ ಮೋಸ ಮಾಡೋದಕ್ಕಾಗೋದಿಲ್ಲ. ಅರ್ಜುನನ ಜೊತೆ ನಾನೇನಾದ್ರೂ ಯುದ್ಧ ಮಾಡಲಿಲ್ಲ ಅಂತಂದ್ರೆ ಇದರಿಂದ ಅರ್ಜುನನಿಗೆ ಮತ್ತೆ ನನಗೆ ಇಬ್ಬರಿಗೂ ಕೂಡ ಅಪಕೀರ್ತಿ ಬರುತ್ತೆ ಅಂತ ಹೇಳ್ತಾನೆ. ಈಗ ಮುಂದುವರೆದು ಹೇಳ್ತಾನೆ, ಮಧುಸೂದನನೇ, ಈಗ ನಾನು ನಿಮ್ಗೆ ಹೇಳೋದು ಏನು ಅಂತ ನೀವೊಂದು ನಿಯಮವನ್ನ ಮಾಡ್ಕೊಳ್ಳಿ. ಅದೇನಪ್ಪಾ ಅಂತಂದ್ರೆ, ನಮ್ಮ ಮಧ್ಯದಲ್ಲಿ ಈಗ ಆಗಿದೆಯಲ್ಲ ಗುಪ್ತವಾದಂತಹ ಮಾತುಕತೆ, ಇದು ನಮ್ಮ ಒಳಗಡೆನೆ ಇರ್ಲಿ. ಧರ್ಮಾತ್ಮ ಮತ್ತೆ ಜಿತೇಂದ್ರಿಯನಾದಂತಹ, ಅಂದ್ರೆ ನೋಡಿ, ಧರ್ಮವನ್ನ ಅನುಸರಣೆ ಮಾಡುವಂಥವನು ಮತ್ತೆ ತನ್ನ ಇಂದ್ರಿಯಗಳನ್ನ ಗೆದ್ದಿರುವಂಥವನು ಅಂತಹ ಯುಧಿಷ್ಠಿರನಿಗೆ ಏನಾದ್ರೂ ಕುಂತಿಯ ಪ್ರಥಮ ಪುತ್ರ ನಾನೇ ಅಂತ ಏನಾದ್ರೂ ಗೊತ್ತಾಗ್ಬಿಟ್ರೆ ಅವನು ರಾಜ್ಯವನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ. ನೋಡಿ, ಇಲ್ಲಿ ಅವನ ವಿಷಯ ಏನು ಅಂತ ಚೆನ್ನಾಗಿ ಗೊತ್ತಿದೆ ಇವನಿಗೆ, ಆಯ್ತಾ. ಧರ್ಮವನ್ನ ಅನುಸರಣೆ ಮಾಡುವಂಥವನಲ್ವಾ. ಈಗ ನಾನು ಮೊದಲನೇ ಮಗ ಅಲ್ಲ ಕರ್ಣ ಅಂತ ಗೊತ್ತಾಗಿದ ತಕ್ಷಣ ಅವನ್ ರಾಜ್ಯವನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ. ಮತ್ತೆ ನನಗೇನಾದ್ರೂ ಆ ವಿಶಾಲವಾದಂತ ಸಾಮ್ರಾಜ್ಯ ಏನಾದ್ರೂ ಸಿಕ್ಕಿದ್ರೆ, ನಾನು ದೊಡ್ಡ ಮಗ ಅಂತ ನನಗೇನಾದ್ರೂ ಅದನ್ನು ಕೊಟ್ರೆ ನಾನು ಅದನ್ನ ದುರ್ಯೋಧನನಿಗೆ ಕೊಟ್ಬಿಡ್ತೀನಿ, ನಾನು ಅದನ್ನ ಇಟ್ಕೊಳ್ಳೋದಿಲ್ಲ. ಆದ್ರೆ ನನ್ನ ಆಸೆ ಏನಪ್ಪಾ ಅಂತಂದ್ರೆ, ಯಾರ ಒಡೆಯ ಶ್ರೀಕೃಷ್ಣನೋ ಮತ್ತೆ ಯೋಧ ಅನ್ನೋನು ಅರ್ಜುನನಾಗಿದ್ದಾನೋ ಆ ಧರ್ಮಾತ್ಮನಾದಂತಹ ಯುಧಿಷ್ಠಿರನೇ ಸದಾ ರಾಜ್ಯ ಶಾಸನವನ್ನ ಮಾಡ್ಲಿ ಅನ್ನೋದು ನನಗಿಷ್ಟ. ನೋಡಿ, ಯಾರ ನೇತ ಅಂದ್ರೆ ಯಾರ ಒಡೆಯ ಶ್ರೀಕೃಷ್ಣನಾಗಿದ್ದಾನೋ ಮತ್ತೆ ಯೋಧ ಅರ್ಜುನನಾಗಿದ್ದಾನೋ ಆ ಧರ್ಮಾತ್ಮನಾದಂತಹ ಯುಧಿಷ್ಠಿರ ಇದಾನಲ್ಲ, ಅವನೇ ರಾಜ್ಯ ಶಾಸನವನ್ನ ಮಾಡಬೇಕು ಅಂತ. ಈಗ ನೋಡಿ, ಅವನಿಗೆ ಯುಧಿಷ್ಠಿರ ಏನು, ಅವನ ಒಂದು ಗುಣ, ಅವನ ನಡತೆ ಅದೆಲ್ಲ ಅವನಿಗೆ ಗೊತ್ತು. ಆದ್ರೂ ಈಗ ಇವನು ಮಾತು ಕೊಟ್ಬಿಟ್ಟಿರ್ತಾನೆ. ಆ ಒಂದು ಕಾರಣಕ್ಕೋಸ್ಕರ ಅವನ ಜೊತೆ ಇರ್ತಾನೆ. ಮತ್ತೆ ಅವನು ಆಪತ್ಕಾಲದಲ್ಲಿ ಅವನಿಗೆ ಸಹಾಯ ಮಾಡಿರ್ತಾನಲ್ವಾ. ಸೊ ಅದಕ್ಕೋಸ್ಕರ ನಾನು ದುರ್ಯೋಧನನ ಸಂತೋಷಕ್ಕೋಸ್ಕರ ಪಾಂಡವರ ವಿಷಯದಲ್ಲಿ ಏನೆಲ್ಲ ಕೆಟ್ಟ ಮಾತುಗಳನ್ನ ಹೇಳಿದಿನೋ ಆ ಕುಕರ್ಮಗಳಿಗಾಗಿ ನನಗೆ ಬಹಳ ಪಶ್ಚಾತ್ತಾಪ ಅನ್ನೋದಿದೆ. ಶ್ರೀಕೃಷ್ಣ, ಯಾವ ಸಮಯದಲ್ಲಿ ನನ್ನನ್ನ ಅರ್ಜುನನ ಕೈಯಿಂದ ಸತ್ತಿರೋದನ್ನ ನೋಡ್ತಿರೋ ನೀವು, ಯಾವಾಗ ಭೀಷಣ ಗರ್ಜನೆಯನ್ನ ಮಾಡ್ತಾ ಭೀಮಸೇನ ದುಶ್ಯಾಸನನ ರಕ್ತವನ್ನ ಕುಡಿತಾನೋ, ಯಾವ ಸಮಯದಲ್ಲಿ ಪಾಂಚಾಲ ಕುಮಾರ ದೃಷ್ಟದ್ಯುಮ್ನ ಇದಾನಲ್ಲ ಅವನು ಮತ್ತೆ ಶಿಖಂಡಿ ದ್ರೋಣಾಚಾರ್ಯ ಮತ್ತೆ ಭೀಷ್ಮರ ವಧೆಯನ್ನ ಮಾಡ್ತಾರೋ, ಮತ್ತೆ ಮಹಾಬಲಿ ಭೀಮಸೇನ ದುರ್ಯೋಧನನನ್ನ ಕೊಲ್ತಾನೋ, ಅಂದ್ರೆ ಇದೆಲ್ಲ ಆಗುತ್ತೆ ಅನ್ನೋದು ಅವನಿಗೂ ಗೊತ್ತಿದೆ. ಯಾಕಂದ್ರೆ ಕೃಷ್ಣ ಯಾರು ಅಂತ ಅವನಿಗೆ ಗೊತ್ತಿದೆ, ಕೃಷ್ಣ ಯಾರ ಜೊತೆ ಇರ್ತಾನೋ ಅವ್ರಿಗೆ ವಿಜಯ ಅನ್ನೋದು ಅವನಿಗೆ ಗೊತ್ತಿದೆ. ಅದಕ್ಕೆ ಯಾವಾಗ ಈ ಘಟನೆ ಎಲ್ಲ ನಡೆಯುತ್ತೋ ಆ ಸಮಯದಲ್ಲೇ ರಾಜ ದುರ್ಯೋಧನನ ಈ ರಣಯುದ್ಧ ಅನ್ನೋದು ಸಮಾಪ್ತವಾಗೋದು. ಅಂದ್ರೆ ದುರ್ಯೋಧನ ಸಾಯೋವರೆಗೂ ಕೂಡ ಈ ಯುದ್ಧ ಸಮಾಪ್ತಿ ಆಗೋದಿಲ್ಲ. ಕೇಶವ, ಕುರುಕ್ಷೇತ್ರ ಅನ್ನೋದು 3 ಲೋಕಗಳಲ್ಲೂ ಕೂಡ ಅತ್ಯಂತ ಪವಿತ್ರವಾಗಿರುವಂತಹ ಒಂದು ಕ್ಷೇತ್ರ. ಅಲ್ಲಿ ಈ ಎಲ್ಲ ವೈಭವಶಾಲಿ ಕ್ಷತ್ರಿಯ ಸಮಾಜ ಶಸ್ತ್ರಾಗ್ನಿಯಲ್ಲಿ ಸ್ವಾಹ ಆಗಿಬಿಡುತ್ತೆ. ನೀವು ಈ ಸಂಬಂಧದಲ್ಲಿ ಈ ರೀತಿ ಮಾಡಿ, ಏನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಇವಾಗ. ಇದರಿಂದ ಇವರೆಲ್ಲ ಕ್ಷತ್ರಿಯರು ಕೂಡ ಸ್ವರ್ಗವನ್ನ ಪಡ್ಕೊಳ್ಬೇಕು. ಅಂದ್ರೆ ಈ ಕುರುಕ್ಷೇತ್ರದಲ್ಲಿ ಯಾರ್ಯಾರೆಲ್ಲ ಯುದ್ಧ ಮಾಡಿ ಎಲ್ಲ ಸಾಯ್ತಾರೋ ಅವರೆಲ್ಲರೂ ಕೂಡ ಸ್ವರ್ಗವನ್ನ ಪಡ್ಕೊಳ್ಬೇಕು. ಕ್ಷತ್ರಿಯನ ಧನವಂತೂ ಯುದ್ಧದಲ್ಲಿ ಗಳಿಸೋದು ಅಥವಾ ಪರಾಕ್ರಮವನ್ನ ತೋರಿಸ್ತಾ ಸಾಯೋದು, ಇದೇ ಅಲ್ವಾ ಕ್ಷತ್ರಿಯನ ಒಂದು ಧನ ಅನ್ನೋದು. ಅಂದ್ರೆ ಅವನ ಐಶ್ವರ್ಯ ಅದೇ, ಏನು, ಯುದ್ಧದಲ್ಲಿ ಎಲ್ಲವನ್ನ ಗಳಿಸ್ಕೊಳ್ಳೋದು ಅಥವಾ ತನ್ನ ಪರಾಕ್ರಮವನ್ನ ತೋರಿಸ್ತಾ ಅವನು ಸಾಯೋದು. ಅದಕ್ಕೋಸ್ಕರನೇ ನಮ್ಮಿಬ್ಬರ ನಡುವೆ ನಡೆದಿರುವಂತಹ ಈ ವಿಚಾರಗಳಿದೆಯಲ್ಲ, ಇದನ್ನೆಲ್ಲ ನೀವು ಗುಪ್ತವಾಗೇ ಇಟ್ಕೊಂಡು ಅರ್ಜುನ ನನ್ನ ಜೊತೆ ಯುದ್ಧ ಮಾಡಬೇಕು, ಅದಕ್ಕೆ ನೀವು ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಅಂದ್ರೆ ಕರ್ಣನು ಕೂಡ ತುಂಬಾನೇ
ತತ್ವಗಳನ್ನ ತಿಳ್ಕೊಂಡಿದ್ದಾನೆ. ಧರ್ಮಶಾಸ್ತ್ರಗಳು ಎಲ್ಲವನ್ನ ತಿಳ್ಕೊಂಡಿರುವಂಥ ವ್ಯಕ್ತಿ ಅವನು. ಅವನಿಗೆ ಗೊತ್ತಿದೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತಂದ್ಬಿಟ್ಟು. ಮತ್ತೆ ಕೃಷ್ಣ ಎಲ್ಲಿರ್ತಾನೋ ಅಲ್ಲೇ ಅವನು ವಿಜಯ ಅನ್ನೋದು ಗೊತ್ತಿದೆ. ಮತ್ತೆ ಕುರುಕ್ಷೇತ್ರ ಎಂಥ ಒಂದು ಪುಣ್ಯಕ್ಷೇತ್ರ ಅನ್ನೋದು ಗೊತ್ತಿದೆ. ಮತ್ತೆ ಈಗ ಯುದ್ಧ ಆದರೆ ಏನಾಗುತ್ತೆ ರಿಸಲ್ಟ್ ಅನ್ನೋದು ಗೊತ್ತಿದೆ ಅವನಿಗೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ಈಗ ನಾವು ಮಾತಾಡಿರುವ ಮಾತನ್ನ ಯಾರ ಹತ್ರನೂ ಹೇಳಬೇಡಿ. ನೀವೀಗ ಹೋಗಿ ಅರ್ಜುನನನ್ನು ಕರ್ಕೊಂಡು ಬನ್ನಿ, ನಾನು ಅವನ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.